ಎಲ್ರಿಗೂ ಕುಮಾರಪ್ಪನ್ ಕಿಚನ್ಗೆ ಸ್ವಾಗತ. ಕುಮಾರಪ್ಪ, ಏನ್ ಸ್ಪೆಷಲ್ ಇವತ್ತು? ಇವತ್ತು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ವಾಂಗಿಬಾತು? ನೀವು ಬಂದಿದ್ದೀರಪ್ಪ, ನಮ್ಮ ದೊಡ್ಡ ಮಗ ಮತ್ತು ಸೊಸೆ ಬಂದಿದ್ದಾರೆ. ಎಲ್ಲ ಅವ್ರು ಬಂದ ನಮ್ಗೆ ಸ್ವಲ್ಪ ಎನರ್ಜಿ ಇರುತ್ತದೆ, ಡಿಪೆಂಡ್ ಮಾಡ್ಬೇಕು ಅಂತ. ಇದಕ್ಕೆ ಏನೇನ್ ಬೇಕು? ಇದಕ್ಕೆ ಮಾಮೂಲಿ ಈರುಳ್ಳಿ ಕುಯ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಎಳ್ಸಾಗಿರೋದು ಬದನೆಕಾಯಿ. ಎಳ್ಸಾಗಿರ್ಬೇಕಾ? ಇಲ್ದಿದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ. ಓಕೆನಾ? ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು. ಸ್ವಲ್ಪ ಇದಕ್ಕೆ ವಾಂಗಿಬಾತಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರ್ತದೆ. ಅವ್ರಿಗೆ ಸ್ವಲ್ಪ ಕಮ್ಮಿ ಹಾಕುವ, ಜಾಸ್ತಿ ಇದ್ದೇ ಇರ್ಬೇಕು, ಇದಕ್ಕೆ ಜಾಸ್ತಿ ಇರ್ಲೇಬೇಕು. ಎಣ್ಣೆಗೆ ಸ್ವಲ್ಪ ಇವೆಲ್ಲ ಹಾಕಿದ್ರೆ ಸೇನಿಂಗ್ ಎಲ್ಲ ಇರ್ತದೆ. ಅವಾಗ ಏನ್ ಕರಿಬೇವಾ? ಕರಿಬೇವು ಹಾಕ್ತಾ ಇದೀನಿ. ಕರಿಬೇವು ಎಷ್ಟು ಹಾಕ್ಬೇಕು? ಕರಿಬೇವು ಜಾಸ್ತಿ ಹಾಕ್ಬೇಕು, ತಿಂದ್ರು ಒಳ್ಳೇದಿದು. ಒಬ್ರು ಏನ್ ಮಾಡ್ಬಿಡ್ತಾರೆ ಎಲ್ಲ. ಏನ್ ಬೆನಿಫಿಟ್ ಕರಿಬೇವು ತಿಂದ್ರೆ? ಅದು ಮಾಮೂಲಿ ಆರೋಗ್ಯಕ್ಕೆ ಒಳ್ಳೇದು. ಒಬ್ರೆಲ್ಲ ಆದ್ಬಿಡ್ತಾರೆ, ಅದಕ್ಕೆ ಅದು ಹಾಕ್ಬಾರ್ದು. ಇದನ್ನ ಇವಾಗ ನಾವು ಇದನ್ನು ಹಾಕ್ಬೋದು. ನಮ್ಮನೆ ಸ್ವಲ್ಪ ಗೋಡಂಬಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಗೋಡಂಬಿನೂ ಹಾಕಿದ್ರೆ ಬಂದಿದ್ರಲ್ಲಪ್ಪ, ಸ್ವಲ್ಪ ರುಚಿಯಾಗಿ ಕೊಡುವ ನಮ್ಮ ಮಾತು ಐತೆ. ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಸರ್. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಂತ ಸ್ವಲ್ಪ ಕುಟ್ಕೋಬೇಕಿದು. ಬ್ರೌನ್ ಸ್ವಲ್ಪ ಆಗ್ಬೇಕು, ಅತಿಯಾಗಿ ಬೇಯಿಸ್ಕೋಬಹುದು. ಸ್ವಲ್ಪ ಹಸಿ ತರ ಇದ್ರು ಸ್ವಲ್ಪ ಒಳ್ಳೇದು. ಹುಣಸೆಹಣ್ಣು ಹಾಕ್ತಾರೆ, ನಾನು ಟೊಮೊಟೊ ಹಾಕ್ತೀನಿ. ಅದರಲ್ಲಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರ್ತದೆ. ಕೊನೆ ತಂದ್ಬಿಟ್ಟು, ಕೊನೆ ಸಿಗ್ತದೆ ಅಷ್ಟು ಕೊನೆ, ಅದು ಒಂದು ಅರ್ಧ ಕೆಜಿ ತಗೊಂಡ್ಬಂದ್ಬಿಟ್ಟು ನಮ್ಗೆ ಒಂದು 6-7 ಸುಮಾರು ತಿಂಗಳು ಒಂದು ಹೊಸನು ಬರ್ಬೋದು. ಈ ಪೌಡರ್ ಮಾಡಿ ಮಡಿಕತ್ತೀವಿ. ನೀವೇ ಮಾಡಿರೋ ಅರ್ಶಿನ ಪುಡಿ? ಅಷ್ಟು ಕೊನೆ ಬರ್ತದೆ. ನಾಟಿ ಪುಡಿ ಇದು? ನಾಟಿ ಪುಡಿ ಎಲ್ಲ ಚೆನ್ನಾಗಿ ಬರ್ತದಲ್ಲ. ಸ್ವಲ್ಪ ಲೈಟ್ ಆಗಿ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕ್ಬಿಟ್ರೆ ಅದು ಚಿತ್ರಾನ್ನ ಕಲರ್ ಬಂದ್ಬಿಡ್ತದೆ. ಒಳ್ಳೆ ಕಲರ್ ಬರ್ತಾ ಇದೆ. ಸ್ವಲ್ಪ ಬೇಯಿಸಿ. ಇಲ್ಲೆಲ್ಲ ಸ್ವಲ್ಪ ಟೊಮೊಟೊ ಹಣ್ಣು ಐತಲ್ಲ, ಸ್ವಲ್ಪ ಡ್ರೈ ಆಗ್ಬೇಕು ಸ್ವಲ್ಪ. ಅದು ಆಯ್ತಾ? ಬೆಂದಿದ್ಯಾ ಈಗ? ಮಸಾಲ ಆಗುತ್ತೆ. ಇವಾಗ ಬದನೆಕಾಯಿ ಹಾಕ್ಬೇಕು. ಬದನೆಕಾಯಿ ತೊಳ್ಬಿಟ್ಟು ಹಾಕ್ಬೇಕಾ? ನಂಗೆ ಹಾಕ್ಬಿಡ್ತಾರ. ಇದು ತುಂಬಾ ಎಳ್ಸಾಗೈತೆ. ಎಳಸ್ ಬದನೆಕಾಯಿ ಇದು ನಮ್ಮ ಬೀಗರು ಮನೇಲಿ ಅಲ್ಲಿ ಅವರು ಬೆಳೆದಿದ್ದು, ಸಸ್ಯ ಹೋಗಿದ್ರು, ತಂದಿದ್ದಾರೆ. ಫುಲ್ ನಾಟಿ ಬದನೆಕಾಯಿ ಇದು? ನಾಟಿ ಬದನೆಕಾಯಿ. ಒಂದು ಗೊಬ್ಬರ ಹಾಕಿ ಬೆಳೆಸಿರ್ತಾರೆ. ಮನೆ ಹೊಸ ಮನೆ ಕಟ್ಟಿದಾರಲ್ಲ, ಅಲ್ಲಿ ಪಕ್ಕದಲ್ಲಿ ಜಾಗ ಐತೆ, ಅಲ್ಲಿ ಬೆಳೆಸಿದ್ದಾರೆ. ತಂದು ಕೊಟ್ಟಿದ್ದಾರೆ. ಇಲ್ಲ, ಚೆನ್ನಾಗಿ ಬಂದಿದೆ. ಬದನೆಕಾಯಿ ಜಾಸ್ತಿ ಬೇಯಿಸಕ್ ಹೋಗ್ಬಾರ್ದು, ಹಸಿ ತರ ಇರ್ಬೇಕು. ಅದು ಬಾಯಿಗೆ ರುಚಿ ಸಿಗ್ತದೆ. ಉಪ್ಪು ಎಷ್ಟು ಹಾಕ್ಬೇಕು? ಮಾಮೂಲಿ ಅದೇ ಎಷ್ಟೊತ್ತು ಅನ್ನಕ್ಕೂ ಹಾಕಿದ್ದೀನಿ, ಸ್ವಲ್ಪ ಹಾಕಬೇಕು. ಸೊಪ್ಪೆ ಮರ ಹಾಕಬಹುದು. ನೀವು ಯಾಕೆ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬಾರ್ದು? ಇಲ್ಲಪ್ಪ, ನಮ್ಗೆ ಯಾಕಪ್ಪ, ನಮ್ ಕೆಲಸ ಬೆಳೆಯಲ್ಲ, ಕೆಲಸ ಇರ್ತಾವೆಲ್ಲ ಮಾಡಿ ನಮ್ ಫ್ರೀ ಇರಲ್ಲ. ಮನೇಲಿ ಫ್ರೀ ಆಗಿ ಕುಂತಿರ್ತಾರಲ್ಲ ಹೆಂಗಸುಗಳು, ಅಂತವ್ರಿಗೆ ಸರಿ ನಮ್ಗೆ ಯಾಕೆ ಬೇಕಪ್ಪ. ನೀನು ಈ ತರ ಮಾಡ್ಬೇಕಪ್ಪ ಅಂದ್ಬಿಟ್ಟು ನೀನ್ ಮಾಡ್ತಾ ಇದೀಯಾ, ಅದೇನ್ ಮಾಡ್ತೀಯ ಮಾಡಪ್ಪ. ಇವಾಗ ಏನಾಗ್ತಾ ಇದ್ದೀರಾ? ಇದು ಎಲ್ಲ ಆಯ್ತು, ಸ್ವಲ್ಪ 70% ಸ್ವಲ್ಪ ಬೆಂದೈತೆ. ಇವಾಗ ಅಂಗಡಿ ಒಂದು ದರ್ಶನಿದು ಪೌಡ್ರ್ ಸಿಗ್ತದೆ, ವಾಂಗಿಬಾತು. ಅದು ಟೇಸ್ಟ್ ಚೆನ್ನಾಗಿರ್ತದೆ. ಉದುರಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ಪೌಡ್ರ್ ಎಷ್ಟಿಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ದರ್ಶಿನೂ ತುಂಬಾ ಟೇಸ್ಟ್ ಸಿಗ್ತದೆ. ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊಬ್ಬರಿ ಪೌಡ್ರಾ? ಕೊಬ್ಬರಿ ಪೌಡ್ರು ತುಂಬಾ ಇದು ಟೇಸ್ಟ್ ಚೆನ್ನಾಗಿರ್ತದೆ. ಒಳ್ಳೆ ಬರ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ.
ಆಯ್ತಲ್ಲ ಇದು ಆಯ್ತು ಇಷ್ಟೇ ಕ್ಲೋಸು. ಫುಲ್ಲು ಅನ್ನ ಕಾಲ್ಸ್ಕೊ ಫುಲ್ ಧಮಾಕ. ಧಮಾಕ ಮಾಡೋದೆ. ರೈಸ್ ಕಳ್ಸೋದು. ಕರಿಯಪ್ಪ ಸೊಸೆಯನ್ನ ಕಲ್ಸ್ಲಿ.